ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಾ ಪಾತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿದೆ. ನನ್ನ ಈ ಒಂದು ಹೊಸ ಚಾನಲ್ಗೆ ನೀವೆಲ್ಲರೂ ಹೊಸ್ದಾಗಿ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಬಂದು ಲಕ್ಷ್ಮೀಕಾಂತ ಅಂತ. ನಾನು ಕೂಡ ಒಬ್ಬ LLB ಓದೋ ಸ್ಟೂಡೆಂಟು. ಸೊ ನಿಮಗೆ ಬೇಕಾಗಿರುವಂತಹ LLB ಮಾಹಿತಿ ಆಗಿರಲಿ, ಅಡ್ವೊಕೇಟ್ ಮಾಹಿತಿ ಆಗಿರಲಿ, ಪ್ರತಿಯೊಂದರೂ ನಾನು ಈ ಒಂದು ಚಾನಲಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಚಾನಲ್ನ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಓಪನ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಸಹಕಾರ ಮಾಡಿ. ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಗೈಸ್. ನನ್ನ ಫ್ರೆಂಡ್ಸ್, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನಾನಿವತ್ತು ನಿಮಗೆ ಈಗ ಜನವರಿ 2026 ಆಗುವಂಥದ್ದು ಥರ್ಡ್ ಇಯರ್ LLB ಎಕ್ಸಾಮ್ ಆ್ಯಂಡ್ ಫಿಫ್ತ್ ಇಯರ್ LLB ಎಕ್ಸಾಮ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಇನ್ನು ಮುಂದೆ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ ಗೈಸ್. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಗೈಸ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ಸ್ ನಾನು ನನ್ನ ನಾಲೆಡ್ಜ್ ಪ್ರಕಾರ ನಾನು ಅನಾಲಿಸಿಸ್ ಮಾಡಿ ಲಾಸ್ಟ್ 10 to 15 ಇಯರ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿ ನಾನು ನಿಮಗೆ ಕೊಟ್ಟಿರ್ತೀನಿ ಗೈಸ್. ದಯವಿಟ್ಟು ಇವೇ ಕ್ವಶನ್ಸ್ ನಾನು 100% ಬರ್ತವೆ ಅಂತ ಹೇಳೋದಕ್ಕಾಗಲ್ಲ. ನನ್ನ ನಾಲೆಡ್ಜ್ ಪ್ರಕಾರ ಇವೇ 100% ಬರ್ತವೆ ಅಂತ ನಾನು ಹೇಳ್ಬೋದು. ಸೊ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ಬೋದಲ್ಲ. ಸೊ 10 to 15 ಇಯರ್ಸ್ ಕ್ವಶನ್ ಪೇಪರ್ನ ನೋಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಗೈಸ್. ಸೊ ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಸೊ ಯಾವ್ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಹಿಂದೂ ಲಾದು. ಸೊ ಹಿಂದೂ ಲಾ ಬಗ್ಗೆ ನಾನೀಗ ನೋಡ್ತಾ ಇದ್ದೀನಿ. ಫಸ್ಟ್ ಸೆಮಿಸ್ಟರ್, ಥರ್ಡ್ ಇಯರ್ ಅಥವಾ ಫಿಫ್ತ್ ಇಯರಲ್ಲಿ 5 ಇಯರ್ LLBಯಲ್ಲಿ ಯಾವ ಸೆಮಿಸ್ಟರ್ ಇದೆಯೋ ಗೊತ್ತಿಲ್ಲ ನನಗೆ. ಸೊ ಅದನ್ನು ತಿಳ್ಕೊಂಡು ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ಅಪ್ಡೇಟ್ ಆಯ್ತೀನಿ ಗೈಸ್, ಡೋಂಟ್ ವರಿ. ಸೊ ಹಿಂದೂ ಲಾ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ. ಸೊ ಗೈಸ್, ನಿಮಗೆ ಶಾರ್ಟ್ ನೋಟ್ಸ್ ಅಂತ ಕೇಳ್ತಾರೆ. ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರೆಲ್ಲ ತೆಗ್ದು ನೋಡ್ಬೋದು. ಸೊ ನಿಮಗೆ ಏನಾದರೂ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬೇಕು ಅಂತಂದರೆ ಗೈಸ್, ನನ್ನ ಟೆಲಿಗ್ರಾಮ್ ಲಿಂಕು ಮತ್ತು ಈ ಒಂದು ಕ್ವಶನ್ಸ್ಗೆಲ್ಲ ಆನ್ಸರ್ ಬೇಕು ಅಂತಂದರೆ ನಿಮಗೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು, ಕೇಸ್ ಲಾಸ್ ಎಲ್ಲಿ ಬರೀಬೇಕು, ಕನ್ಕ್ಲೂಷನ್ ಹೆಂಗೆ ಕೊಡಬೇಕು, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಿಂದ ಕೊಟ್ಕೊಂಡು ಯಾವ ರೀತಿ ಬರೀಬೇಕು ಅಂತ ಟಿಪ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇನ್ನು ಮುಂದೆ ನಿಮಗೆ ಈಸಿಯೆಸ್ಟಾಗಿ ಅರ್ಥ ಆಗೋ ಥರ ಯಾವ ರೀತಿ ಮಾರ್ಕ್ಸ್ ತೊಗೊಳ್ಳೋದು ಪ್ರತಿಯೊಂದರೂ ನಾನು ತುಂಬಾ ಈಸಿಯಾಗಿ, ಅಂದರೆ ₹1 ಕಾಸ್ಟ್ ಇಲ್ದಂಗೆ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಬೇರೆ ಚಾನಲ್ಗಳೆಲ್ಲ ಇದ್ದಾವೆ ಕನ್ನಡದಲ್ಲಿ, ಬಟ್ ಅವರೆಲ್ಲ ಪೇಯ್ಡ್ ವರ್ಷನ್ನು ಕೋರ್ಸಸ್ ಮಾಡ್ತಾ ಇದ್ದಾರೆ ಗೈಸ್. ಸೊ ನಾನು ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅಂತ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ LLB ಓದ್ತಾ ಇದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ ಗೈಸ್. ಇದೊಂದು ಸಪೋರ್ಟ್ ಸಾಕು ನನಗೆ, ನನ್ನ ಮೋಟಿವೇಶನ್ ಆಗೋದಕ್ಕೆ, ನಿಮಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ. ಸೊ ಈಗ ನೋಡಿ, ಶಾರ್ಟ್ ನೋಟ್ಸ್ ಅಂತ ಇರುತ್ತೆ. ನಾವೀಗ ಇವತ್ತು ಹಿಂದೂ ಲಾದು ಕ್ವಶನ್ಸ್ ಆಗ್ತಾ ಇದ್ದೀನಿ ನಿಮಗೆ. ಸೊ ಹಿಂದೂ ಲಾದು ಶಾರ್ಟ್ಸ್ ನೋಟ್ಸ್ಗೆ ಯಾವುದೆಲ್ಲ ಕೇಳ್ತಾರೆ ಆ್ಯಸ್ ಪರ್ ಮೈ ನಾಲೆಡ್ಜ್ ಓನ್ಲಿ ಫ್ರೆಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ನಾಲೆಡ್ಜ್ ಪ್ರಕಾರ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಆದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಹಾಕಿದ್ದೀನಿ. ಇಷ್ಟು ಓದಿದ್ರೆ ಸಾಕು ಗೈಸ್, ನೀವು ಪಾಸ್ ಅಂತೂ ಆಗೋದು ಖಂಡಿತವಾಗಿ ನೀವು ಪಾಸ್ ಅಂತೂ ಆದೇ ಆಯ್ತೀರ ಗೈಸ್. ಸೊ ಶಾರ್ಟ್ ನೋಟ್ಸ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ತ್ರೀಧನ್ ಅಂತ ಕೇಳ್ತಾರೆ. ಇದು ಶಾರ್ಟ್ ನೋಟ್ಸ್ಗೆ ನಿಮಗೆ 6 ಮಾರ್ಕ್ಸ್ ಅಂತಲೇ ಕೇಳ್ಬೋದು, ಅಥವಾ 10 ಮಾರ್ಕ್ಸ್ ಅಂತಲೂ ಕೇಳ್ಬೋದು, ಅಥವಾ ಸ್ಪ್ಲಿಟ್ ಮಾಡ್ತಾರೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಗೈಸ್, ಓಕೆನಾ. ಗಿಫ್ಟ್ ಬಗ್ಗೆ ಕೇಳ್ತಾರೆ, ರೀಯೂನಿಯನ್ ಬಗ್ಗೆ ಕೇಳ್ತಾರೆ, ಜುಡಿಷಿಯಲ್ ಸಪ್ರೇಷನ್ ಅಂತ ಕೇಳ್ತಾರೆ, ಅಥವಾ ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂತ ಕೇಳ್ತಾರೆ, ಟೆಸ್ಟಮೆಂಟರಿ ಗಾರ್ಡಿಯನ್ ಬಗ್ಗೆ ಕೇಳ್ತಾರೆ. ಗಾರ್ಡಿಯನ್ ಟೈಪ್ಸ್ ಅಂತ ಬಂದಾಗ ಟೆಸ್ಟಮೆಂಟರಿ ಗಾರ್ಡಿಯನ್ ಬರ್ತಾರೆ. ಸೊ ಅಲ್ಲಿ ಹೇಳ್ತಾರೆ. ಸೊ ಡಿವೋರ್ಸ್ ಅಂತ ಬಂದಾಗ ಮ್ಯೂಚುವಲ್ ಕನ್ಸೆಂಟ್ ಇರಲೇಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆನೂ ನಿಮಗೆ ಶಾರ್ಟ್ ನೋಟ್ಸ್ ಕೇಳ್ಬೋದು. ಕರ್ತ, ಸೊ HUF ಫ್ಯಾಮಿಲಿಗೆ ಮೈನು ಆ ಒಂದು ಚಾಪ್ಟರ್ ಓದ್ಬೇಕಾದ್ರೆ ಕರ್ತನ ಬಗ್ಗೆ ಕೇಳ್ತಾರೆ, ಡೌರಿ ಬಗ್ಗೆ ಕೇಳ್ತಾರೆ, ಪ್ರಾಹಿಬಿಷನ್ ಆ್ಯಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ಡೌರಿ ಬಗ್ಗೆ ಕೇಳ್ತಾರೆ, ಮತ್ತು ಡಾಕ್ಟ್ರೈನ್ ಆಫ್ PFs ಆಬ್ಲಿಗೇಷನ್ ಬಗ್ಗೆ ಕೇಳ್ತಾರೆ. ಸೊ ನಿಮಗೆ ಇದು 3rd ಚಾಪ್ಟರ್ 4th ಚಾಪ್ಟರ್ ಇದೆ, ನೋಡ್ಕೊಳ್ಳಿ. ಅದಾದಮೇಲೆ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಬಗ್ಗೆ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗೈಸ್. ಶಾರ್ಟ್ ನೋಟ್ಸ್ಗೆ ತುಂಬ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿದೆ. ಸೊ ನೀವು ಕೂಡ ನೋಡಿಕೊಂಡು ಓದ್ಕೊಳ್ಳಿ. ಸೊ 4th ಚಾಪ್ಟರ್ಲಿ ಅನಿಸುತ್ತೆ ಚಾರಿಟಬಲ್ ಎಂಡೋಮೆಂಟ್ ಬಂದುಬಿಟ್ಟು. ಸೊ ಅದಾದಮೇಲೆ ಡಿಪೆಂಡೆನ್ಸ್ ಕೇಳ್ತಾರೆ, ಮತ್ತು ಡಾಕ್ಟ್ರೈನ್ ಆಫ್ ರಿಲೇಷನ್ ಬ್ಯಾಕ್ ಅಂತಲೂ ಕೂಡ ಇಷ್ಟು ಕ್ವಶನ್ಸ್ನ ಕೇಳ್ತಾರೆ ಗೈಸ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ. ಸೊ ನಾನಿಲ್ಲಿ ಗಿಫ್ಟ್ ಅಂತ ಹೇಳಿದೆ, ಗಿಫ್ಟ್ ಜೊತೆಗೆ ನೀವು ವಿಲ್ಲು ಕೂಡ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ವಿಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು. ಗಿಫ್ಟ್ ಆ್ಯಂಡ್ ವಿಲ್ಲು ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು, ಅಥವಾ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು.
ಸೊ ಇದಿಷ್ಟು ಶಾರ್ಟ್ ನೋಟ್ಸ್ ಆ್ಯಸ್ ಪರ್ ಮೈ ನಾಲೆಡ್ಜ್. ಸೊ 16 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದ್ಯಾವ್ದು ಬರ್ಬೋದು, ಸೊ ನೋಡೋಣ ಬನ್ನಿ ಗೈಸ್. ಸೊ ನೋಡಿ, ಇಲ್ಲಿ ನಾನು ಪ್ರತಿಯೊಂದು ಕ್ವಶನ್ಸು ಓದ್ಕೊಂಡು ಹೋಗ್ತೀನಿ. ನಿಮಗೆ ಪಾಸ್ ಮಾಡೋ ಮುಖಾಂತರ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ ಗೈಸ್, ಪಾಸ್ ಮಾಡಿಬಿಟ್ಟು ನೀವು ಪ್ರತಿಯೊಂದು ಕ್ವಶನ್ಸ್, ಅಥವಾ ನಿಮ್ಗೆ ಏನಾದರೂ ಈ ಒಂದು PDF ಬೇಕು ಅಥವಾ ಇದಕ್ಕೆಲ್ಲ ಪ್ರತಿಯೊಂದು ಡೀಟೇಲಾಗಿ ಆನ್ಸರ್ ಬೇಕು, ಈಸಿಯಾಗಿ ಅರ್ಥ ಆಗೋ ಥರ ಆನ್ಸರ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ಪ್ರತಿಯೊಂದಕ್ಕೂ ನಿಮ್ಗೆ ಯಾವುದೆಲ್ಲ ಟಾಪಿಕ್ ಮೇಲೆ ಅರ್ಥ ಆಗಿಲ್ಲ ಅದ್ರ ಮೇಲೂ ಟಾಪಿಕ್ ಮೇಲೆ ವಿಡಿಯೋ ಮಾಡೋದಕ್ಕೂ ಪ್ರಯತ್ನ ಪಡ್ತೀನಿ ಮತ್ತು ಆನ್ಸರ್ ಕೊಡೋದಕ್ಕೂ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಪ್ರತಿಯೊಂದು ನಿಮಗೆ ನಾನು ಅನುಕೂಲ ಆಗೋಂಥದ್ದು ಮಾಡಿಕೊಡ್ತೀನಿ ಗೈಸ್. ಸೊ ಫಸ್ಟ್ ನಾನು ಕ್ವಶನ್ ವೈಸ್ ಹೋಗ್ತೀನಿ. ಹೂ ಈಸ್ ಎ ಹಿಂದೂ, ಟು whom ಡಸ್ ಹಿಂದೂ ಲಾ ಅಪ್ಲೈ, ಎಕ್ಸ್ಪ್ಲೈನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗ ಇದು. ವಾಟ್ ಈಸ್ ಕಸ್ಟಮ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಕ್ವೈರ್ಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಸ್ಟಮ್. ಇದೂ ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಕಂಡೀಷನ್ಸ್ ಆಫ್ ಎ ವ್ಯಾಲಿಡ್ ಮ್ಯಾರೇಜ್ ಅಂಡರ್ ಹಿಂದೂ ಲಾ. ಸೊ ಈ ಒಂದು ಕ್ವಶನ್ ಬಗ್ಗೆ ನೀವು ಎಕ್ಸಾಮ್ ಬರಲಿಲ್ಲ ಅಂದರೂ ನೀವು ಓದ್ಕೋಬೇಕು ಗೈಸ್. ಯಾಕಂದರೆ ಆ್ಯಸ್ ಪರ್ ನಾವು ಲಾ ಸ್ಟೂಡೆಂಟ್ ಆಗಿರೋದ್ರಿಂದ ಜನರಲ್ ನಾಲೆಡ್ಜ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕ್ವಶನ್ಸ್ ಇದನ್ನು ಪ್ರತಿಯೊಬ್ಬರು ಓದಬೇಕು ಗೈಸ್. ದಯವಿಟ್ಟು ಈ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಲೇಬೇಕು. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಕೋಪಾರ್ಸಿನರ್ಸ್ ಆ್ಯಂಡ್ ಸ್ಟೇಟ್ ದ ರೈಟ್ಸ್ ಆಫ್ ಕೋಪಾರ್ಸಿನರ್ಸ್. ಸೊ ಇದೊಂದು ಕ್ವಶನ್ಸ್ ಓದ್ಕೊಳ್ಳಿ. ನಿಮಗೆ ಕೋಪಾರ್ಸಿನರ್ಸ್ ಬಗ್ಗೆ ತುಂಬಾ ಯಾವುದೇ ಕ್ವಶನ್ಸ್ ಬಂದ್ರೂ ಇದರಿಂದನೇ ನೀವು ಆನ್ಸರ್ ಬರೀಬೋದು. ಓಕೆನಾ ಗೈಸ್? ಅದಾದಮೇಲೆ ವಾಟ್ ಈಸ್ ಪಾರ್ಟಿಷನ್, ಡಿಸ್ಕ್ರೈಬ್ ದ ಮೋಡ್ಸ್ ಆಫ್ ಪಾರ್ಟಿಷನ್ ಆ್ಯಂಡ್ ವೆನ್ ಪಾರ್ಟಿಷನ್ ಕ್ಯಾನ್ ಬಿ ರೀಓಪನ್ಡ್. ಇದು ಸುಮಾರು ಒಂದು 10ರಿಂದ 15 ಸಲ ರಿಪೀಟ್ ಆಗಿದೆ ಗೈಸ್. ಈ 15 ವರ್ಷದಲ್ಲೂ ರಿಪೀಟ್ ಆಗಿದೆ ಅಂದ್ಕೊಳ್ಳಿ, ಆ್ಯಸ್ ಪರ್ ಮೈ ನಾಲೆಡ್ಜ್. ದಯವಿಟ್ಟು ಓದ್ಕೊಳ್ಳಿ ಗೈಸ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಹಿಂದೂ ಸೆಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಹಿಂದೂ ಸೆಸೆಷನ್ ಆ್ಯಕ್ಟು ಅಮೆಂಡ್ಮೆಂಟ್ ಆಯ್ತಲ್ಲ, ಸೊ ಅದ್ರದ್ದು ಸೈಲೆಂಟ್ ಫೀಚರ್ಸ್ ಕೇಳ್ತಾರೆ. ಇದ್ರ ಬಗ್ಗೆ ಈ ಒಂದು ಹಿಂದೂ ಸೆಸೆಷನ್ ಆ್ಯಕ್ಟ್ ಬಗ್ಗೆ ಯಾವುದಾದ್ರೂ ಕ್ವಶನ್ ಕೇಳ್ತಾರೆ ಗೈಸ್. ಈ ಒಂದು ಚಾಪ್ಟರ್ನ ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಗೈಸ್. ಎಕ್ಸ್ಪ್ಲೈನ್ ದ ರಿಕ್ವೈರ್ಮೆಂಟ್ಸ್ ಆಫ್ ವ್ಯಾಲಿಡ್ ಅಡಾಪ್ಷನ್ ಅಂಡರ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956. ಸೊ ಈ ಒಂದು ಕ್ವಶನ್ನು ಕೂಡ ತುಂಬ ಇಂಪಾರ್ಟೆಂಟು ಗೈಸ್. ನಾನು ಇಲ್ಲಿ ಕೊಟ್ಟಿರೋ ಪ್ರತಿಯೊಂದು ಕ್ವಶನ್ನು ಇಂಪಾರ್ಟೆಂಟೇ. ಸೊ ನಾನು ಹೇಳ್ತಾ ಇರೋದೇನು ಚಾಪ್ಟರ್ ವೈಸ್ ಬಂದಾಗ ಈ ಒಂದು ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿದೆ ಸೊ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿರೋ ನಾನು ಸೊ ನಿಮ್ಗೊಂದು 25ರಿಂದ 30 ಕ್ವಶನ್ ಕೊಟ್ಟಿರ್ಬೋದು. ಆ 30 ಕ್ವಶನ್ ನೀವು ತರೋಲಿ ಪ್ರಿಪೇರ್ ಆದರೆ ಗೈಸ್ ನೀವಂತೂ ಫೇಲ್ ಅಂತೂ ಆಗೋದಿಲ್ಲ. ಬೇಕಾದರೆ ನಾನು ನಿಮಗೆ ಕ್ವಶನ್ ಪೇಪರ್ ಬಂದಿದ ತಕ್ಷಣ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಕ್ವಶನ್ ನಾನು ಹಾಕಿರೋ ಬಂದಿದ್ದಾವೆ, ಯಾವ್ಯಾವ ಕ್ವಶನ್ ನಾನು ಹಾಕ್ದೇ ಇರೋ ಬಂದಿದ್ದಾವೆ ಅಂತ ನಿಮ್ಗೆ ಪಕ್ಕಾ ಖಂಡಿತವಾಗಿ ಅಲ್ಲೇ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಸೊ ಪಾಸಿಂಗ್ ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಬಂದಿಲ್ಲ ಅಂದರೆ ಗೈಸ್ ಅದ್ರ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾನು ಯೂಟ್ಯೂಬ್ ಚಾನಲ್ನ ಮಾಡೋದು ಬಿಡ್ತೀನಿ ಗೈಸ್. ಓಕೆನಾ ಗೈಸ್? ಸೊ ನೆಕ್ಸ್ಟ್ ಕ್ವಶನು ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಿತಾಕ್ಷರ ಆ್ಯಂಡ್ ದಯಾಭಾಗ ಸ್ಕೂಲ್ಸ್ ಆಫ್ ಹಿಂದೂ ಲಾ. ಸೊ ಸ್ಕೂಲ್ಸ್ ಆಫ್ ಹಿಂದೂ ಲಾನು ಕೂಡ ಓದ್ಕೊಳ್ಳಿ ಗೈಸ್, ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ವೈಡ್ ಆ್ಯಂಡ್ ವೈಡಬಲ್ ಮ್ಯಾರೇಜ್ ವಿತ್ ಕೇಸ್ ಲಾಸ್. ಇದು ತುಂಬಾ ಇಂಪಾರ್ಟೆಂಟು ಗೈಸ್. 16 ಮಾರ್ಕ್ಸ್ಗಾದರೂ ಕೇಳ್ಬೋದು ಅಥವಾ ಶಾರ್ಟ್ ನೋಟ್ಸ್ಗಾದರೂ ಕೇಳ್ಬೋದು ಈ ಒಂದು ಕ್ವಶನ್ಸು, ವೈಡ್ ಆ್ಯಂಡ್ ವೈಡಬಲ್ ಮ್ಯಾರೇಜಸ್. ಅದಾದಮೇಲೆ ನೆಕ್ಸ್ಟ್ ಕ್ವಶನು ಎಕ್ಸ್ಪ್ಲೈನ್ ದ ರೂಲ್ಸ್ ರಿಲೇಟಿಂಗ್ ಸೆಸೆಷನ್ ಆಫ್ ಪ್ರಾಪರ್ಟಿ ಆಫ್ ಎ ಫೀಮೇಲ್ ಅಂಡರ್ ದಿ ಹಿಂದೂ ಸೆಸೆಷನ್ ಆ್ಯಕ್ಟ್. ಹೇಳಿದ್ನಲ್ಲ, ಹಿಂದೂ ಸೆಸೆಷನ್ ಬಗ್ಗೆ ನೀವು ಓದ್ಕೊಳ್ಳೇಬೇಕು ಗೈಸ್. ಇಲ್ಲ ಫೀಮೇಲ್ ಅಂತ ಕೇಳ್ತಾರೆ, ಇಲ್ಲ ಮೇಲ್ ಅಂತ ಕೇಳ್ತಾರೆ ಈ ಒಂದು ಕ್ವಶನಲ್ಲಿ. ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ಹೂ ಈಸ್ ಗಾರ್ಡಿಯನ್, ಎಕ್ಸ್ಪ್ಲೈನ್ ದ ಕೈಂಡ್ಸ್ ಆಫ್ ಗಾರ್ಡಿಯನ್ ಆ್ಯಂಡ್ ದೇರ್ ಪವರ್ಸ್. ಸೊ ಇದೂ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಕ್ವಶನ್ನು ಗೈಸ್. ನೆಕ್ಸ್ಟ್ ಒಂದು ಕ್ವಶನ್ ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ರೆಸ್ಟ್ರಿಕ್ಷನ್ ಆಫ್ ದಿ ಕಂಜುಗಲ್ ರೈಟ್ಸ್ ವಿತ್ ದ ಲೀಡಿಂಗ್ ಕೇಸಸ್. ಇದು ನಿಮಗೆ ಕಂಜುಗಲ್ ರೈಟ್ಸ್ ಅಂತ ಅಂದ್ಬಿಟ್ಟು ಶಾರ್ಟ್ ನೋಟ್ಸ್ಗಾದರೂ ಕೇಳ್ಬೋದು ಅಥವಾ ಈ ಒಂದು 16 ಮಾರ್ಕ್ಸ್ ಆದರೂ ಕ್ವಶನ್ ಕೇಳ್ಬೋದು. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗೈಸ್. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಏನ್ಷಿಯಂಟ್ ಆ್ಯಂಡ್ ಮಾಡರ್ನ್ ಸೋರ್ಸಸ್ ಆಫ್ ಹಿಂದೂ ಲಾ. ಫಸ್ಟ್ನೇ ಚಾಪ್ಟರ್ ಇದೆಯಲ್ಲ ಗೈಸ್ ಹಿಂದೂ ಲಾದಲ್ಲಿ, ಫಸ್ಟ್ನೇ ಚಾಪ್ಟರ್ ನೀವು ಓದ್ಕೊಂಡ್ರೆ ಹಿಂದೂ ಲಾದು ಮಾಡರ್ನ್ ಸೋರ್ಸ್ ಅಥವಾ ಏಷ್ಯನ್ ಸೋರ್ಸ್ ಅಂತ ಕೇಳ್ತಾರೆ. ಆದಮೇಲೆ ಸ್ಕೂಲ್ಸ್ ಆಫ್ ಹಿಂದೂ ಲಾ ಅಂತ ಕೇಳ್ತಾರೆ. ಸೊ ಇವೆರಡು ಕ್ವಶನ್, ಆಮೇಲೆ ಹೂ ಈಸ್ ಹಿಂದೂ, ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಬಂದಿಲ್ಲ ಅಂದರೆ ಗೈಸ್ ನೀವು ನೋಡ್ಕೊಳ್ಳಿ 200% ಬಂದೇ ಬರುತ್ತೆ ಗೈಸ್. ಈ 3 ಕ್ವಶನಲ್ಲಿ 3 ಕ್ವಶನು ಇಲ್ಲಿ ಕೊಟ್ಟಿದ್ದೀನಿ, ಒಂದಾದರೂ ಬಂದೇ ಬರುತ್ತೆ ಗೈಸ್ 16 ಮಾರ್ಕ್ಸ್ಗೆ. ಡೋಂಟ್ ವರಿ ಗೈಸ್, ಫಸ್ಟ್ನೇ ಚಾಪ್ಟರ್ ನೀವು ಓದಲೇಬೇಕು. ಸೊ ಫಸ್ಟ್ನೇ ಚಾಪ್ಟರಿಂದ ಮತ್ತೆ ಇನ್ನೊಂದು ಶಾರ್ಟ್ ನೋಟ್ಸ್ಗೂ ಕೂಡ ಬರುತ್ತೆ. ಬ್ರೀಫ್ಲಿ ಸ್ಟೇಟ್ ದ ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಸೊ ಅವಾಗಲೇ ನಾನು ನಿಮಗೆ ಅಲ್ಲಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜು ಕೂಡ ಹೇಳಿದ್ನಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಗ್ರೌಂಡ್ಸ್ ಆಫ್ ಡಿವೋರ್ಸು ಕೂಡ ನೀವು ಓದ್ಕೊಳ್ಳೇಬೇಕು ಗೈಸ್.
ಅದಾದಮೇಲೆ ನೆಕ್ಸ್ಟ್ ನಾವು 15th ಕ್ವಶನ್ ನೋಡೋದಾದರೆ ಹೂ ಇಸ್ ಕರ್ತಾ, ವಾಟ್ ಆರ್ ದ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಕರ್ತಾ ಕ್ಯಾನ್ ಬಿ ಅಲಿನೇಟ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಎಕ್ಸ್ಪ್ಲೈನ್ ದ ರೈಟ್ಸ್ ಆ್ಯಂಡ್ ಪವರ್ಸ್ ಆಫ್ ಕರ್ತಾ. ಸೊ ನೋಡಿ, ಈ ಒಂದು ಕ್ವಶನಲ್ಲಿ ನಾನು ನಿಮಗೆ ಕರ್ತನ ಬಗ್ಗೆ ಫುಲ್ಲು ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಅದನ್ನು ಬೇಕಾದ್ರೆ ಅವರು ಬರೀ ರೈಟ್ಸ್ ಆ್ಯಂಡ್ ಪವರ್ಸ್ ಆಫ್ ಕರ್ತಾ ಅಂತಲೇ ಕೇಳ್ಬೋದು, ಅಥವಾ ಸರ್ಕಮ್ಸ್ಟೆನ್ಸಸ್ ಅಂಡರ್ ದ ವಿಚ್ ಕರ್ತಾ ಕ್ಯಾನ್ ಅಲಿನೇಟ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಲೇ ಕೇಳ್ಬೋದು. ಸೊ ಡಿಫ್ರೆಂಟ್ ಕ್ವಶನ್ಸು ಆಗಿರ್ಬೋದು, ಬಟ್ ನಾನು ಒಂದೇ ಕ್ವಶನ್ಸಲ್ಲಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಕರ್ತಾ ಬಗ್ಗೆ ಬಂದರೆ ಅವ್ನು ಫುಲ್ಲು ಓದ್ಕೊಳ್ಳಿ ಗೈಸ್. ಎಕ್ಸ್ಪ್ಲೈನ್ ದ ಜನರಲ್ ರೂಲ್ಸ್ ಆಫ್ ಸೆಸೆಷನ್ ಅಂಡರ್ ಹಿಂದೂ ಸೆಸೆಷನ್ ಆ್ಯಕ್ಟ್ 1956 ಇನ್ ರೆಸ್ಪೆಕ್ಟ್ ಆಫ್ ಫಿಮೇಲ್ ಹಿಂದೂ ಡೈಯಿಂಗ್ ಇಂಟರ್ಸ್ಟೇಟ್. ಸೊ ಗೈಸ್, ನಾನು ಇವಾಗಲೇ ಇಲ್ಲಿ ಕೊಟ್ಟಿದ್ದೀನಲ್ಲ ಗೈಸ್, ಆವಾಗಲೇ ಫಿಮೇಲ್ ರಿಲೇಟಿಂಗ್ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು. ಸೊ ಹಿಂದೂ ಸೆಸೆಷನ್ ಆ್ಯಕ್ಟಲ್ಲಿ ಈ ಒಂದು ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ನು, ವೆನ್ ಮೇ ಎ ಕೋರ್ಟ್ ಅಪಾಯಿಂಟ್ ಆ್ಯಂಡ್ ರಿಮೂವ್ ಗಾರ್ಡಿಯನ್, ಎಕ್ಸ್ಪ್ಲೈನ್ ದ ಪವರ್ಸ್ ಆಫ್ ಗಾರ್ಡಿಯನ್ ಅಪಾಯಿಂಟ್ಮೆಂಟ್ ಬೈ ದ ಕೋರ್ಟ್. ಹೇಳಿದ್ನಲ್ಲ, ಗಾರ್ಡಿಯನ್ ಅಂತ ಬಂದರೂ ಕೂಡ ಗಾರ್ಡಿಯನ್ ಬಗ್ಗೆ ನೀವು ಓದ್ಕೊಳ್ಳಿ. ಸೊ ಯಾವಾಗ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಗಾರ್ಡಿಯನ್ನ, ಯಾವಾಗ ರಿಮೂವ್ ಮಾಡ್ತಾರೆ, ಅವ್ರ ಪವರ್ ಏನು, ಕೋರ್ಟ್ ಪವರ್ ಏನು ಅಂತ ಅಂದ್ಬಿಟ್ಟು ನೀವು ಓದ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ಪ್ರಾಪರ್ಟಿ, ಎಕ್ಸ್ಪ್ಲೈನ್ ದ ಕೈಂಡ್ಸ್ ಆಫ್ ಪ್ರಾಪರ್ಟಿ, ಡಿಸ್ಕಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆ್ಯಂಡ್ ಮೋಡ್ಸ್ ಆಫ್ ಅಕ್ವೈರಿಂಗ್ ಇಟ್. ಸೊ ಇಲ್ಲಿ ನಾನು ನಿಮಗೆ ಪ್ರಾಪರ್ಟಿ ಬಗ್ಗೆ ಕ್ವಶನ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್ ಕ್ವಶನ್ಸು, ಈಸಿಯಾಗಿ ಅರ್ಥ ಆಗುತ್ತೆ, ಆರಾಮಾಗಿ ಓದ್ಕೊಳ್ಳಿ. ತುಂಬಾ ಈಸಿಯೆಸ್ಟ್ ಸಬ್ಜೆಕ್ಟು ಹಿಂದೂ ಲಾ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಲ್ತ್ಕೊಳ್ಳೋದ್ರಿಂದ ನಮಗೆ ಜನರಲ್ ನಾಲೆಜು ಕೂಡ ತುಂಬಾ ಸಿಗುತ್ತೆ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ನೀವು ಪಾಸ್ ಮಾಡ್ಕೊಂಡು ಓದ್ಕೋಬೋದು. ಮೆನ್ಷನ್ ದ ಸರ್ಕಮ್ಸ್ಟೆನ್ಸ್ ಅಂಡರ್ ದಿ ಹಿಂದೂ ವೈಫ್ ಕ್ಯಾನ್ ಲೈವ್ ಸಪ್ರೇಟ್ಲಿ ಫ್ರಮ್ ದಿ ಅವರ್ ಹಸ್ಬೆಂಡ್ ಆ್ಯಂಡ್ ಕ್ಲೈಮ್ ಮೇಂಟೆನೆನ್ಸ್. ಸೊ ಇದು ತುಂಬಾ ಒಂದು 10 ರಿಂದ 15 ವರ್ಷದಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ಸು ಗೈಸ್. ತುಂಬಾ ಇಂಪಾರ್ಟೆಂಟ್ ಗೈಸ್. ಅದಾದಮೇಲೆ ನೆಕ್ಸ್ಟು, ಡಿಸ್ಕಸ್ ದ ಚೇಂಜಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದಿ ಹಿಂದೂ ಸೆಸೆಷನ್ ಆ್ಯಕ್ಟ್ 1956 ರಿಗಾರ್ಡಿಂಗ್ ದ ಪ್ರಾಪರ್ಟಿ ರೈಟ್ಸ್ ಆ್ಯಂಡ್ ಫೀಮೇಲ್ ಇಯರ್ಸ್. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟು. ಹಿಂದೂ ಸೆಸೆಷನ್ ಆ್ಯಕ್ಟು 1956 ಓದ್ಕೊಳ್ಳಿ. ಅದಾದಮೇಲೆ ಅಮೆಂಡ್ಮೆಂಟ್ ಆದಮೇಲೆ ಯಾವ್ಯಾವ ಚೇಂಜಸ್ ಆಗಿದೆ ಅಂತ ಓದ್ಕೊಳ್ಳಿ ಗೈಸ್. ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಬರಿಬೋದು ನೀವು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಗಾರ್ಡಿಯನ್ ಆಫ್ ಎ ಮೈನರ್ ಚೈಲ್ಡ್ ಆ್ಯಂಡ್ ದೇರ್ ಪವರ್ಸ್ ಅಂತಲೂ ಕೇಳಿದ್ದೀನಿ. ಗಾರ್ಡಿಯನ್ ಬಗ್ಗೆ ನೀವು ಒಂದು ಸಲ ಓದ್ಕೊಂಡ್ರೆ ಸಾಕು ಗೈಸ್. ಆ ಒಂದು ಚಾಪ್ಟರ್ನ ಫುಲ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಡಿ, ಇಲ್ಲಿ ಗಾರ್ಡಿಯನ್ದೇ 4-5 ಕ್ವಶನ್ ಸಿಕ್ಬಿಡ್ತು, ಕರೆಕ್ಟಾ? ಕರ್ತನ ಬಗ್ಗೆನೇ 3-4 ಕ್ವಶನ್ ಸಿಕ್ಕಿತು. ಹಿಂದೂ ಸೆಸೆಷನ್ ಆ್ಯಕ್ಟೇ 4-5 ಕ್ವಶನ್ ಸಿಕ್ತು. ಇಷ್ಟು ಚಾಪ್ಟರ್ ಓದ್ಕೊಳ್ಳಿ, 3 ಚಾಪ್ಟರ್ ಓದ್ಕೊಂಡ್ರೂ ಸಾಕು ಗೈಸ್ ನೀವು. ಡಿಸ್ಕಸ್ ದ ಫೀಚರ್ಸ್ ಆಫ್ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ನೆಕ್ಸ್ಟು, ಎಕ್ಸ್ಪ್ಲೈನ್ ಕ್ರೂಯಲ್ಟಿ ಆಸ್ ಎ ಗ್ರೌಂಡ್ ಆಫ್ ಡಿವರ್ಸ್. ಸೊ ಇದನ್ನು ಕೂಡ ನಿಮಗೆ ಶಾರ್ಟ್ ನೋಟ್ಸ್ ಕೇಳ್ಬೋದು, ಕ್ರೂಯಲ್ಟಿ ಆಫ್ ಆಸ್ ಎ ಗ್ರೌಂಡ್ ಆಫ್ ಡಿವರ್ಸ್ ಅಂತ, ಅಥವಾ ಗ್ರೌಂಡ್ಸ್ ಆಫ್ ಡೈವರ್ಸ್ ಅಂತ ಅಂದ್ಬಿಟ್ಟು 16 ಮಾರ್ಕ್ಸಿಗೆ ಕೇಳ್ಬೋದು ಗೈಸ್. ಸೊ ನೆಕ್ಸ್ಟು, ಎಕ್ಸ್ಪ್ಲೈನ್ ವೆನ್ ಕೋ ಓನರ್ಶಿಪ್ ಈಸ್ ಟರ್ಮಿನೇಟೆಡ್ ಬೈ ದ ಮ್ಯೂಚುವಲ್ ಕನ್ಸೆಂಟ್ ಅಂತ ಅಂದ್ಬಿಟ್ಟು ಈ ಒಂದು ಕ್ವಶನ್ಸು ಕೂಡ ಕೇಳ್ತಾರೆ ಗೈಸ್. ನೆಕ್ಸ್ಟ್ ಒಂದು ಕ್ವಶನ್ನು ಕೂಡ ನೀವು ಹಿಂದೂ ಮ್ಯಾರೇಜ್ ಆ್ಯಕ್ಟು, ಲಾ ಕಮಿಷನ್ ಬಗ್ಗೆ ರೆಕಮೆಂಡೇಷನ್ ಮತ್ತು ದೇರ್ ಇಂಪ್ಯಾಕ್ಟ್ ಆ್ಯಂಡ್ ಅಮೆಂಡ್ಮೆಂಟ್ಸ್ ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹಾಕಿದ್ದೀನಿ. ಸೊ ನೆಕ್ಸ್ಟು ಪ್ರಾಪರ್ಟಿ ಬಗ್ಗೆ ಕೇಳಿದ್ದಾರೆ. ವುಮೆನ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ವುಮೆನ್ಗೆ ಏನಾದರೂ ಇತ್ತು ಅಂದರೆ ಯಾವ ರೀತಿ ವಿಲ್ ಮಾಡ್ತಾರೆ ಅಥವಾ ಯಾವ ರೀತಿ ಇದು ಮಾಡ್ತಾರೆ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಇದೆ. ಸೊ ನೆಕ್ಸ್ಟು ನೋಡಿ, ಶಾರ್ಟ್ ನೋಟ್ಸ್ ಆನ್ ಅಡಲ್ಟರಿ ಅಂಡರ್ ಸೆಕ್ಷನ್ಸ್ 13 ಪಾಯಿಂಟ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಸೊ ಅಡಲ್ಟರಿ ಬಂದುಬಿಟ್ಟು ನಿಮಗೆ ಏನಾಗಿದೆ, ಗ್ರೌಂಡ್ಸ್ ಆಫ್ ಎ ಡೈವರ್ಸಲ್ಲೇ ಬರುತ್ತೆ ಗೈಸ್. ಸೊ ನೀವು ಗ್ರೌಂಡ್ಸ್ ಆಫ್ ಡೈವರ್ಸ್ ಅಂತ ಕೇಳ್ಕೊಂಡ್ರೆ ಅದರಲ್ಲಿ ನಿಮಗೆ ಶಾರ್ಟ್ ನೋಟ್ಸು ಬರುತ್ತೆ, 16 ಮಾರ್ಕ್ಸು ಬರುತ್ತೆ ಗೈಸ್. ಇದಾಗಿತ್ತು ಹಿಂದೂ ಲಾ ಫಸ್ಟ್ ಸೆಮಿಸ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ಎಕ್ಸಾಮ್ಸ್ಗೆ ಕ್ವಶನ್ ಆಗಿದೆ ಗೈಸ್. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡ್ರೆ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಟ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ LLB ಓದ್ತಾ ಇದ್ದಾರೆ, ಪ್ರಿಪ್ರೇಷನ್ ಆಗ್ತಾಯಿದ್ದಾರೆ, ದಯವಿಟ್ಟು ಉಪಯುಕ್ತವಾಗಿದ್ದರೆ ಮಾತ್ರ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗ್ತೀನಿ ಗೈಸ್, ಯಾವ ಸಬ್ಜೆಕ್ಟ್ ಬಗ್ಗೆ ನೆಕ್ಸ್ಟು ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.